ಸ್ಥಾನಕ್ಕೆ ಆಗ್ರಹಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಇವತ್ತು ರಾಮನಗರದಿಂದ ವಿಧಾನಸೌಧವರೆಗೂ ಕೂಡ ಪಾದಯಾತ್ರೆ ನಂಬಿಕೊಂಡಿರುವಂಥದ್ದು. ಮೊದಲನೇ ದಿನ ಪಾದಯಾತ್ರೆ ಕೂಡ ಸಾಕ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆ ಕರವೇ ಕಾರ್ಯಕರ್ತರ ನಡುವೆ ಪ್ರವೀಣ್ ಶೆಟ್ಟಿ ಕೂಡ ಹೆಜ್ಜೆಯನ್ನು ಆಗ್ತಾ ಇರುವಂತ ಸದ್ಯ ನಮ್ಮ ಜೊತೆ ಇದ್ದಾರೆ. ಪ್ರವೀಣ್ ಶೆಟ್ಟಿ ಮಾತಾಡೋಣ. ಸರ್, ಯಾತಕ್ಕಾಗಿ ಸರ್ ಈ ಹೋರಾಟ? ಮೇಕೆದಾಟು ಯೋಜನೆ ಹೆಸರಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಸರ್ಕಾರವಾಗಿ 2 ವರ್ಷ ಆದರೂ ಸಹ ಇಲ್ಲಿಯ ತನಕ ಯೋಜನೆ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ರಾಜ್ಯ ಜನತೆಗೆ ಅವರು ನೀಡಿಲ್ಲ. ಇವತ್ತು ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ನೀರಾವರಿ ಯೋಜನೆಯನ್ನು ಜಾರಿಗೆ ಮಾಡಬೇಕಿತ್ತು. ಅದಕ್ಕೆ ಎಷ್ಟು ಬಜೆಟ್ ಇಟ್ಟಿದ್ದಾರೆ, ಯಾವಾಗ ಅಡಿಪಾಯ ಆಗ್ತಾರೆ, ಯಾವಾಗ ಮುಗಿಸ್ತಾರೆ ಅನ್ನುವಂಥ ಸ್ಪಷ್ಟವಾಗಿ ಆದೇಶವನ್ನು ಮಾಡಬೇಕಿತ್ತು. ಅವರ ಮಿತ್ರ ಪಕ್ಷವಾದಂಥ ನಮ್ಮ ಸ್ಟಾಲಿನ್ ಅವರು, DMK ಸ್ಟಾಲಿನ್ ಅವರು ಇದಕ್ಕೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಸಂಬಂಧವನ್ನು ಇಟ್ಕೊಂಡು ಅವ್ರನ್ನ ಮನವೊಲಿಸುವಂಥ ಕೆಲಸ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಿತ್ತು, ಮಾಡಿಲ್ಲ. ಇನ್ನೊಂದು ಕಡೆ ನಮ್ಮ ಪ್ರಭಾವಿ ಸಚಿವರಾದ ಕುಮಾರಸ್ವಾಮಿ ಅವರು, ಹಿರಿಯ ರಾಜಕಾರಣಿಯಾದಂಥ ದೇವೇಗೌಡರು, ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಈ ಯೋಜನೆಗೆ ಅವರು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ವಿ. ಏನು ಲೋಕಸಭಾ ಸದಸ್ಯರು ಏನಿದ್ದಾರೆ ಇಲ್ಲಿಂದ ಡೆಲ್ಲಿಯಲ್ಲಿ ಹೋಗಿ ಗೆದ್ದು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕನ್ನಡಿಗರಿಗೆ ಮೋಸ ಅವಮಾನವನ್ನು ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಪ್ರಮಾಣ ವಚನ ಮಾಡಿದರೆ ಸಾಲದು, ಕನ್ನಡದ ಬಗ್ಗೆ, ಕನ್ನಡ ನೀರಾವರಿಯ ಬಗ್ಗೆ, MES ಗುಂಡಗಳ ಬಗ್ಗೆ ಏನು ನೆಟ್ ಬೋರ್ಡ್ ಟೈಟ್ ಮಾಡಿದ್ರು ಅಂತ ಹೇಳಿದ್ದಾರೆ. MES ಗುಂಡಗಳದ್ದು ಮತ್ತೆ ಸ್ಟಾಲಿನ್ ಅವರ ನೆಟ್ ಬೋರ್ಡ್ ಅನ್ನು ಟೈಟ್ ಮಾಡೋದ್ರ ಮುಖಾಂತರ ನೀರಾವರಿ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಬಹಳ ಪ್ರಮುಖವಾಗಿ ಸರ್, ಈ ಮೇಕೆದಾಟು ಅನ್ನೋ ಹೆಸರೇ ಕೂಡ ರಾಜಕೀಯ ತಿರುವನ್ನ ಪಡ್ಕೊಳ್ತಿದೆ ಅಂತ ಹೇಳಿ. ಯಾಕಂತಂದ್ರೆ ಕೇಂದ್ರ ಸರ್ಕಾರದ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂಥದ್ದು, ರಾಜ್ಯ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂಥದ್ದು. ನಮ್ಮನ್ನು ಆಳಿರುವಂತಹ ಎಲ್ಲ ರಾಜಕಾರಣಿಗಳು ಜೀವಂತವಾಗಿ ಗಡಿ ಸಮಸ್ಯೆಯನ್ನ, ಮಹದಾಯಿ ಯೋಜನೆಯನ್ನ, ಕಳಸಾ ಬಂಡೂರಿ ಯೋಜನೆಯನ್ನ, ಮೇಕೆದಾಟು ಯೋಜನೆಯನ್ನ ಜೀವಂತವಾಗಿ ಇಡೋದ್ರ ಮುಖಾಂತರ ಕನ್ನಡಿಗರ ಕಣ್ಣಿಗೆ ಮಣ್ಣನ್ನು ಹಾಕಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ನಿಜವಾದ ಸ್ವಾಭಿಮಾನ ಇಲ್ಲ, ಈ ನೆಲದ ಮೇಲೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಇದ್ದಿದ್ರೆ ಗಡಿ ಸಮಸ್ಯೆ ಬಗೆಹರಿಸ್ತಾ ಇದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಓಟಿಗಾಗಿ ಮರಾಠಿಯನ್ನ ಸಚಿವರಾಗಿ ಮಾತಾಡೋದ್ರ ಮುಖಾಂತರ ಕನ್ನಡಿಗರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇದು ಅವರವರ ರಾಜಕೀಯದ ಪ್ರೇಮ ಬಿಟ್ಟರೆ ಈ ನಾಡಿನ ಬಗ್ಗೆ ನಿಜವಾದ ಪ್ರೇಮ ಇರುವಂತದ್ದು ಕನ್ನಡ ಹೋರಾಟಗಾರರಿಗೆ, ರೈತರ ಹೋರಾಟಗಾರರಿಗೆ, ದಲಿತ ಹೋರಾಟಗಾರರಿಗೆ ಮಾತ್ರ ಕನ್ನಡದ ಬಗ್ಗೆ ಕಳಕಳಿ ಇರುವಂತದ್ದು. ಸರ್, ಇವತ್ತು ರಾಮನಗರದಿಂದ ಪಾದಯಾತ್ರೆ ಆರಂಭ ಆಗಿದೆ. ನಾಳೆ ವಿಧಾನಸೌಧ ಚಲೋ, ನಾಳೆ ಬೆಂಗಳೂರಿನಲ್ಲಿ ಏನನ್ನು ಒತ್ತಾಯ ಮಾಡ್ತೀರಿ ಅಂತ ಹೇಳಿ ಸರ್ ರಾಜ್ಯ ಸರ್ಕಾರ? ನಾಳೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದೀವಿ. ಇಲ್ಲಿಂದನೇ ಸಂದೇಶ ಹೋಗ್ತಾ ಇದೆ, ಜನರು ರೊಚ್ಚಿಗಿರುತ್ತಾರೆ ಅನ್ನುವಂಥ ಸಂದೇಶ ಹೋಗ್ತಾ ಇದೆ. ಈ ಕೂಡಲೇ ನೀರಾವರಿ ಯೋಜನೆಯನ್ನ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅನ್ನೋಂಥ ಸಂದೇಶ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೇಂದ್ರದ ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿ ನೀರಾವರಿ ಯೋಜನೆಗೆ ಮುಕ್ತವಾದಂಥ ಅವಕಾಶವನ್ನ ಕೊಡಬೇಕನ್ನುವಂಥ ಒತ್ತಾಯವನ್ನ ಮಾಡ್ತೀವಿ. ಇದನ್ನು ಹೊರತುಪಡಿಸಿ ಸರ್, ನಾಳೆ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ನಾಳೆ ನೀವು ಕೂಡ ಪಾದಯಾತ್ರೆ ಮಾಡ್ತೀರಿ. ನಾಳೆ ಬಂದ ಅಂದ್ರೆ ನೀವು ಬೆಂಬಲ ಕೊಡ್ತೀರಾ, ಯಾವ ರೀತಿ ಅಂತ ಹೇಳಿ ಸರ್? ನಾವೆಲ್ಲರೂ ಪಾದಯಾತ್ರೆಯಲ್ಲಿದ್ದೀವಿ. ವಾಟಾಳ್ ನಾಗರಾಜರು ಮಾಡ್ತಾ ಇರುವಂಥ ಎಲ್ಲ ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ. ನಾಳೆ ಬಂದ್ ಬಗ್ಗೆ ನಾವು ಸಂಜೆ ಎಲ್ಲ ಕೂತು ಚರ್ಚೆ ಮಾಡಿ ಸ್ಪಷ್ಟವಾದ ಬಂದ್ಗೆ ಏನು ನಾವು ಬೆಂಬಲ ಕೊಡಬೇಕಾ ಬೇಡುವಂಥ ನಿರ್ಧಾರವನ್ನು ಸಂಜೆ ನಾವು ಹೇಳ್ತೀವಿ. ಓಕೆ, ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರ ಮಾತು. ರಾಮನಗರದಿಂದ ಪ್ರವೀಣ್, MH ಪವರ್ ಟಿವಿ.